ನಾಗತಿಹಳ್ಳಿ ಚಂದ್ರಶೇಖರ. ಮೇಷ್ಟ್ರು ಅಂತ ಕರಿಬೇಕಾ, ನಿರ್ದೇಶಕರು ಅಂತ ಕರಿಬೇಕಾ, ನಿರ್ಮಾಪಕರು ಅಂತ ಕರಿಬೇಕಾ, ನಟರು ಅಂತ ಕರಿಬೇಕಾ, ಅಥವಾ ಬೋಧಕರು ಅಂತ ಕರಿಬೇಕಾ? ನೀವು ಏನ್ ಕರೆದ್ರೂ ಸಂತೋಷ. ಈ ಬಹುಮುಖಿ ಪಯಣದಲ್ಲಿ ನಷ್ಟವೂ ಇದೆ, ಲಾಭವೂ ಇದೆ. ನಾನು ಪಾಠ ಮಾಡುವಾಗ ಇನ್ನೆಲ್ಲ ಮರೆತು ಹೋಗಿರುತ್ತೆ. ನಾನು ಮೇಷ್ಟ್ರು ಅಷ್ಟೆ. ನಾನು ಬರೆಯೋ ಕೂತ್ಕೊಂಡಾಗ ನಾನು ಲೇಖಕ. ಪ್ರವಾಸಿಯಾದಾಗ ಅಪ್ಪಟ ಅಲೆಮಾರಿ. ನಾಗತಿಹಳ್ಳಿ ಮೊದಲು ಬರುತ್ತೆ, ಆಮೇಲೆ ಚಂದ್ರಶೇಖರ್ ಬರುತ್ತೆ. ನಾಗತಿಹಳ್ಳಿ ಚಂದ್ರಶೇಖರ, ಅದ್ರೊಂದು ರಿದಮ್ ಇದೆ, ಒಂದು ಲಯ ಇದೆ, ಒಂದು ಪೊಯಿಟ್ರಿ ಇದೆ. ಬಲಪಂಥೀಯ, ಎಡಪಂಥೀಯ. ಯಾವಾಗ ಈ ಎರಡು ಪಂಥದವರು ಅತಿರೇಕಕ್ಕೆ ಹೋಗ್ತಾರೆ ಅದು ಅಪಾಯ. ತಪ್ಪುಗಳು ಎಡದಲ್ಲೂ ಇದೆ, ಬಲದಲ್ಲೂ ಇದೆ. ಮನುಷ್ಯರಲ್ಲಿ ದೇವರನ್ನು ಕಂಡವನು, ಹಳ್ಳಿಯಲ್ಲಿ ದೇವರನ್ನು ಗುರುತಿಸೋ ಪ್ರಯತ್ನ ಮಾಡಿದವನು. ನಿಮ್ಗೆ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕು ಸರ್. ಏನು ಅಂದ್ರೆ, ನಾಗತಿಹಳ್ಳಿ ಚಂದ್ರಶೇಖರ್ನ ಮೇಷ್ಟ್ರು ಅಂತ ಕರಿಬೇಕಾ, ನಿರ್ದೇಶಕರು ಅಂತ ಕರಿಬೇಕಾ, ನಿರ್ಮಾಪಕರು ಅಂತ ಕರಿಬೇಕಾ, ನಟರು ಅಂತ ಕರಿಬೇಕಾ, ಅಥವಾ ಬೋಧಕರು ಅಂತ ಕರಿಬೇಕಾ ಗೊತ್ತಾಗ್ತಿಲ್ಲ. ನಿಮ್ಮನ್ನ ಹೇಗೆ ಕರೆದ್ರೆ, ಹೇಗೆ ಹೇಳಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ? ನಿಮ್ಮ ಗ್ರಹಿಕೆಗೆ ನಾನು ಎಷ್ಟು ಸಿಕ್ಕಿದ್ದೀನಿ ಅದನ್ನ ಆಧರಿಸಿ ನೀವು ಏನ್ ಕರೆದ್ರೂ ಸಂತೋಷ. ಏನ್ ಕರಿಬೇಕು ಅಂತ ನಾನು ಅಪೇಕ್ಷೆನೂ ಮಾಡಬಾರ್ದು, ಒತ್ತಾಯನೂ ಮಾಡಬಾರ್ದು, ಸಲಹೆನೂ ಕೊಡಬಾರ್ದು. ಅಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತೆ ಅಂದ್ರೆ, ಎಲ್ಲವನ್ನೂ ಆವರಿಸ್ಕೊಂಡಿರುವಂಥವ್ರು, ಎಲ್ಲವನ್ನೂ ಮಾಡಬೇಕು. ಅಂದರೆ ನನಗೆ ಮುಂಚೆಯಿಂದ ಈ ಮಲ್ಟಿ ಟಾಸ್ಕ್ ಬಹುಮುಖಿಯಾಗಿರೋದು ನನಗಿಷ್ಟ. ಯಾಕಂದರೆ ಒಂದೇ ಜೀವಿತ, ಬದುಕು ಒಂದೇ, ಅದರೊಳಗಡೆ ಒಂದಷ್ಟು ಕೆಲಸಗಳದು ಏನೋ ಮಾಡೋಕ್ಕೆ ಸಾಧ್ಯವೋ ನಿಜ ಸರ್, ಅದು ಮಾಡಬೇಕು ಅಂತ. ಆದರೆ ತುಂಬ ಕೆಲಸಗಳನ್ನು ಹಮ್ಮಿಕೊಳ್ಳೋದ್ರಿಂದ ತೊಂದರೆನೂ ಇದೆ, ಲಾಭನೂ ಇದೆ. ತೊಂದರೆ ಏನು ಅಂತಂದರೆ, ಎಲ್ಲ ಕಡೆಗೆ ಒಡನಾಟ ಮಾಡೋದ್ರಿಂದ ಒಂದು ಕಡೆ ನೆಲೆ ನಿಲ್ಲಕ್ಕಾಗೋಲ್ಲ ಅನ್ನುವಂಥದ್ದು ಒಂದಿರುತ್ತೆ. ಲಾಭ ಏನು ಅಂದರೆ, ಇಷ್ಟು ಕ್ಷೇತ್ರಗಳ ಅನುಭವ, ಇಷ್ಟು ಕ್ಷೇತ್ರಗಳಲ್ಲಿ ಆಗ್ತಕ್ಕಂಥ ಅನುಭವ ಇರುತ್ತಲ್ಲ, ಆ ಅನುಭವದ ಶ್ರೀಮಂತಿಕೆ ನಮ್ಮನ್ನು ಬೆಳೆಸುತ್ತೆ. ಇಲ್ಲಿದ್ರೆ ನಾವು ಒಂದು ದ್ವೀಪದಲ್ಲಿ ಬಂದಿಯಾಗಿ ಇಷ್ಟೇ ಹೀಗೆ ಅಂತ ಇರೋದು, ಅದರಿಂದ ಅನುಭವದ ಮಿತಿ ಉಂಟಾಗತ್ತೆ ಅನಿಸುತ್ತೆ. ಈ ದೃಷ್ಟಿಯಿಂದ ನನಗೆ ಈ ಬಹುಮುಖಿ ಪಯಣದಲ್ಲಿ ನಷ್ಟವೂ ಇದೆ, ಲಾಭವೂ ಇದೆ. ವೈಯಕ್ತಿಕವಾಗಿ ನಿಮ್ಮನ್ನ ನೀವು ಕಂಡುಕೊಂಡಂಗೆ ಒಬ್ಬ ನಿರ್ದೇಶಕರಾಗಿನೋ, ಸಾಹಿತಿಯಾಗಿನೋ, ಅಥವಾ ಮೇಷ್ಟ್ರು ಆಗಿನೋ ಅಂತ? ನಾನು ಅನೇಕ ಕೋಣೆಗಳನ್ನು ಹೃದಯದೊಳಗೆ ಮಾಡಿಕೊಂಡವನು. ಓಕೆ, 2 ಕೋಣೆಗಳನ್ನು ಮಾಡುವಂಥ DVG ಹೇಳ್ತಾರೆ. ಒಂದರಲ್ಲಿ ಹೋಗರಾಟವನ್ನು ಆಡು ಅಂತ. ನಾನು ಹಲವು ಕೋಣೆಗಳನ್ನು ಮಾಡಿಕೊಂಡವನು. ಮತ್ತು ಆ ಕೋಣೆಗೆ ಹೋದಾಗ, ಅಂದರೆ ಆ ಕ್ಷೇತ್ರಕ್ಕೆ ಹೋದಾಗ, ಅಲ್ಲಿಗೇನು ಬೇಕು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಕೊಡ್ತೀನಿ. ನಾನು ಪಾಠ ಮಾಡುವಾಗ ಇನ್ನೆಲ್ಲ ಮರೆತು ಹೋಗಿರುತ್ತೆ. ನಾನು ಮೇಷ್ಟ್ರು ಅಷ್ಟೆ. ನಾನು ಬರೆಯೋ ಕೂತ್ಕೊಂಡಾಗ ನಾನು ಲೇಖಕ. ಸಿನಿಮಾ ಮಾಡುವಾಗ ಒಂದು ಕಲೆಕ್ಟಿವ್ ಟೀಮ್ ಇಟ್ಕೊಂಡು ಹೋದಾಗ ಒಬ್ಬ ಸಾರಥಿ, ನಿರ್ದೇಶಕ. ಹಳ್ಳಿ ಕೆಲಸ ಮಾಡುವಾಗ ಸಂಪೂರ್ಣ ಒಬ್ಬ ಹಳ್ಳಿಯ ಕಾರ್ಯಕರ್ತ. ಪ್ರವಾಸಿಯಾದಾಗ ಅಪ್ಪಟ ಅಲೆಮಾರಿ. ಈ ರೀತಿ ನನ್ನನ್ನು ನಾನು ರೂಪಾಂತರಕ್ಕೆ ಒಳಪಡಿಸ್ಕೊಳ್ತೀನಿ. ನನ್ನ ವ್ಯಕ್ತಿತ್ವ ಒಂದು ಬೇರೆ ಒಂದು ರೀತಿಯಲ್ಲಿ ಒಂದು ಆಯಾಮಕ್ಕೆ ಹೋಗುತ್ತೆ. ಇದು ಒಂದು ನಾನು ಬಾಲ್ಯದಿಂದ ಸಿದ್ಧಿಸಿಕೊಂಡಿರೋ ಕಲೆ. ಅದರಿಂದ ಆ ಕ್ಷಣ ಯಾವ ಕೆಲಸ ಮಾಡ್ತೀವಿ ಅದರಲ್ಲಿ ಪೂರ್ತಿ ತನ್ಮಯವಾಗಬೇಕು. ಅದು ತುಂಬ ತುಂಬ ಮುಖ್ಯ. ನಾನು ಶಾಲೆ ಮಕ್ಕಳಿಗೆ ಪಾಠ ಮಾಡುವಾಗ ನನ್ನ ಮನಸ್ಸಲ್ಲಿ ನಿರ್ದೇಶಕನ ಹಮ್ಮು ಇರಬಾರ್ದು. ಕರೆಕ್ಟ್. ಪ್ರವಾಸಿಯಾಗಿ ಎಲ್ಲೋ ಕಳೆದು ಹೋದಾಗ ನಾನೊಬ್ಬ ಅಪ್ಪಟ ಸಂಪೂರ್ಣ ಅಲೆಮಾರಿ ಪ್ರವಾಸಿಯಾಗಿರಬೇಕು. ಹೀಗೆ ಆಯಾ ಕ್ಷೇತ್ರ ಬಯಸುವ ಅಗತ್ಯಗಳನ್ನು ನಾನು ಮೈದಾಳಿ ರೂಪಿಸ್ಕೊಂಡು, ಆ ರೀತಿ ಒಂದು ನಾನು ರೂಪಾಂತರ ಪಡಿಸ್ಕೊಂಡು ಆ ಕ್ಷೇತ್ರದಲ್ಲಿ ಪ್ರಯಾಣ ಮಾಡ್ತೀನಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಹೆಸರ ಮುಂದೆ ಅಥವಾ ಹಿಂದೆ ಸರ್ನೇಮ್ಗಳು ಇರ್ತವೆ. ಅಂದರೆ ವ್ಯಕ್ತಿಯ ಮುಂದೆ ಅವರ ಅಪ್ಪನ ಹೆಸರು ಅಥವಾ ಇನ್ಷಿಯಲ್ಲು ಅಥವಾ ಊರ ಹೆಸರು ಇರ್ತದೆ. ಆದರೆ ನಾಗತಿಹಳ್ಳಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಂಥವ್ರು ನೀವು. ನಾಗತಿಹಳ್ಳಿ ಮೊದಲು ಬರುತ್ತೆ, ಆಮೇಲೆ ಚಂದ್ರಶೇಖರ್ ಬರುತ್ತೆ. ಈ ಊರಿನ ಅಷ್ಟೊಂದು ಬಾಂಧವ್ಯ ಹೇಗೆ ಅಂತ? ಊರಿನ ಹೆಸರು ನಿಮಗೆ ಬೇಕೋ ಬೇಡವೋ ನಿಮ್ಮ ಇನಿಷಿಯಲ್ನ ಭಾಗವಾಗಿರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದು ಅವ್ರ ಹೆಸರನ್ನ ಮುನ್ನುಡಿಯ ಹಾಗೆ ಪ್ರಿಫಿಕ್ಸ್ ಆಗಿ ಇದ್ದೇ ಇರುತ್ತೆ. ಅದು
ಹೆಸರಿಟ್ಕೊಳ್ಳೋದು ಏನೂ ದೊಡ್ಡ ವಿಚಾರ ಅಲ್ಲ. ಹೆಸರಿಟ್ಕೊಂಡಕ್ಕಿಂತ ಮುಖ್ಯವಾಗಿ ನಮ್ಮ ಹಳ್ಳಿ ಕಡೆಗೆ ಮುಖ ಮಾಡೋದು, ಹಳ್ಳಿಗೆ ಏನಾದರೂ ಬೇಕಾ ನೋಡೋದು, ಹಳ್ಳಿಗೆ ಬೇಕಾದ ಕಾಯಕಲ್ಪದ ಬಗ್ಗೆ ಯೋಚನೆ ಮಾಡೋದು, ಅದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಭಾವನಾತ್ಮಕವಾಗಿ ಹಳ್ಳಿ ಹೆಸರಿಟ್ಕೊಳ್ಳೋದು ಚಂದ. ಈಗ ನನಗೆ ನಾಗತಿಹಳ್ಳಿ ಚಂದ್ರಶೇಖರ, ಅದರಲ್ಲೊಂದು ರಿದಮ್ ಇದೆ, ಒಂದು ಲಯ ಇದೆ, ಒಂದು ಪೊಯೆಟ್ರಿ ಇದೆ, ಅದು ಹೇಳೋದ್ರಲ್ಲೇ ಒಂದು ಸಂಗೀತ ಇದೆ ನನ್ನ ದೃಷ್ಟಿಲಿ. ಅದು ಚಂದ್ರಶೇಖರ ನಾಗತಿ ಹೇಳಿಲಿಲ್ಲ, ಚಂದ್ರು ನಾಗತಿ ಹೇಳಿಲಿಲ್ಲ, ನಾಗತಿಹಳ್ಳಿ ಚಂದ್ರಶೇಖರ. ನೀವು ಇದಕ್ಕೆ ಗುರು ಲಘು ಹಾಕಿದ್ರೆ ಒಂದು ರಿದಮ್ ಬರುತ್ತೆ, ಆಯ್ತಾ. ನಾನು ಯಾವಾಗಲೂ ನನ್ನ ಹೆಸರಿನಲ್ಲಿ ಇರೋವಂಥ ಆ ಒಂದು ಸಂಗೀತವನ್ನು ಗಮನಿಸ್ಕೊಂಡಿದ್ದೀನಿ. ಇದು ಹೆಸರಿಗೆ ಸಂಬಂಧಪಟ್ಟ ಭಾವನಾತ್ಮಕವಾದ ಸುಖ. ಆದರೆ ಹಾಗೆ ಹೆಸರಿಟ್ಕೊಂಡ್ಬಿಟ್ರೆ ಮುಗಿಲಿಲ್ಲ. ಏನಾದರೂ ನಾವು ನಮ್ಮ ಹಳ್ಳಿ ಕಡೆ ಮಾಡಬೇಕು. ನಾನು ಈ ಒಂದಷ್ಟು ವರ್ಷಗಳಲ್ಲಿ ನನ್ನಿಂದ ಸಾಧ್ಯ ಆದಷ್ಟು ಪ್ರಯಾಣದಲ್ಲಿ ನನ್ನ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಅಲ್ಲಿ ಖರ್ಚು ಮಾಡ್ತಾ ಖುಷಿಯಾಗಿ ಅಲ್ಲಿಯ ಸೋದರ ಸೋದರಿಯರ ಜೊತೆಗೆ ಕಾಲ ಕಳೆದಿದ್ದೇನೆ. ಇದನ್ನು ಸೇವೆ, ಇದೊಂದು ದೊಡ್ಡ ಚಳುವಳಿ ಅದೆಲ್ಲ ಏನಿಲ್ಲ. ನನ್ನ ಮಟ್ಟಿಗೆ ನಾನು ಕಂಡುಕೊಂಡ ಪ್ರಯೋಗ ನನ್ನ ಹಳ್ಳಿಲಿ, ಅದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ ಅಂತ ಇಟ್ಟುಕೊಂಡದಕ್ಕೆ ಅದಕ್ಕೆ ಅನವರ್ಥವಾಗಿ ಕೆಲಸಗಳು ಅಷ್ಟೆ. ಎಸ್ ಸರ್, ನಿಮ್ಮಂಥವ್ರ ಬಗ್ಗೆ ಒಂದಷ್ಟು ಹೊರಗಡೆ ಒಂದೊಂದು ಥರ ಒಂದೊಂದು ಬ್ರ್ಯಾಂಡಾಗಿ ಬಿಂಬಿಸ್ತಾರೆ. ಅಂದರೆ ನೀವು ಪ್ರಗತಿಪರ ಚಿಂತಕರು, ಹಾಗಾಗಿ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ನಿಮ್ಮನ್ನು ಕರೆಯೋಕ್ಕೆ ಇಷ್ಟಪಡ್ತಾರೆ. ಎಕ್ಸಾಂಪಲ್, ನೀವು ಲಂಕೇಶ್ ಅವ್ರನ್ನ ಬಲ್ಲವರು, ಲಂಕೇಶ್ ಅವರ ಹತ್ರದಿಂದ ನೋಡಿದಂಥವ್ರು. ಆ ನಂತರ ಈ ಕಡೆ ಎಸ್ ಭೈರಪ್ಪ ಅವರ ಬಗ್ಗೆನೂ ಮಾತಾಡ್ತೀರಿ, ಭೈರಪ್ಪ ಅವ್ರ ಬಗ್ಗೆನೂ ತಿಳ್ಕೊತೀರಿ. ಎಸ್ ಸರ್, ಶಿವರಾಮ ಕಾರಂತರು, ಇನ್ನು ಚಂಪಾ ಅವರ ಬಗ್ಗೆ. ಸೊ ಇವೆಲ್ಲವನ್ನು ನೋಡಿದಾಗ ಒಂದಷ್ಟು ಹೊರಗಡೆ ಚರ್ಚೆ ಕೂಡ ಆಗ್ತದೆ. ಬಲಪಂಥೀಯ, ಎಡಪಂಥೀಯ, ಹೇಗೆ ಇದನ್ನ ಬಿಂಬಿಸೋದು ಅನ್ನೋ ಥರದ್ದು. ಮೊದಲನೇದಾಗಿ ಈ ಎಡಪಂಥೀಯ ಬಲಪಂಥೀಯ ಅನ್ನೋ ಚರ್ಚೆ ಏನು ಇತ್ತೀಚೆಗೆ ತುಂಬ ತೀವ್ರವಾಗಿ ಇದೆ. ಎಸ್ ಸರ್, ಹೌದು. ಈ ಎರಡೂ ಪಂಥಗಳಲ್ಲಿ ಇರುವಂಥ ವಿಚಾರಗಳು, ಭಿನ್ನ ಅಭಿಪ್ರಾಯಗಳು, ವಿರೋಧಾಭಿಪ್ರಾಯಗಳಿದೆ. ಯಾವಾಗ ಈ ಎರಡು ಪಂಥದವರು ಅತಿರೇಕಕ್ಕೆ ಹೋಗ್ತಾರೆ ಅದು ಅಪಾಯ. ಓಕೆ, ಒಂದೇ ಮನೆಯಲ್ಲಿ ಎಡಪಂಥೀಯ ಬಲಪಂಥೀಯ ಒಟ್ಟಿಗೆ ಇರಬೇಕು, ತಪ್ಪೇನಿಲ್ಲ. ಈಗ ನಮ್ಮ ತಾಯಿ ದೇವಸ್ಥಾನಕ್ಕೆ ಏನೋ ಮಾಡಿಸ್ಕೊಡಪ್ಪ ಅಂದರು, ಅವ್ರಿಗೆ ಮಾಡಿಸ್ಕೊಟ್ಟೆ. ಯಾಕೆಂದ್ರೆ ನನಗೆ ಅಮ್ಮನಲ್ಲಿ ಭಕ್ತಿ, ಅಮ್ಮನಿಗೋಸ್ಕರ ಮಾಡಿಕೊಡ್ಬೇಕು. ಯಾಕಮ್ಮ ನೀನು ಮಾಡಲ್ಲ, ನಾನು ಎಡಪಂಥೀಯ ಅಂದರೆ ಮೂರ್ಖ ಹಾಕ್ತಾನ ಅವನು. ಕರೆಕ್ಟ್. ಸೊ ಎರಡೂ ಕಡೆ ಒಂದು ಸಹನೆ, ಎರಡೂ ಕಡೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸೂಕ್ಷ್ಮತೆ, ಕೊಟ್ಟು ಪಡೆಯುವಂಥ ಗುಣ ಬೇಕು. ಅದರಿಂದ ಮನುಷ್ಯ ಪಂಥವೇ ಅಂತಿಮವಾದದ್ದು. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಲೋಕ, ನಮ್ಮ ಅನುಭವ, ನಮ್ಮ ಜೀವನ ಹೇಳುತ್ತೆ. ತಪ್ಪುಗಳು ಎಡದಲ್ಲೂ ಇದೆ, ಬಲದಲ್ಲೂ ಇದೆ. ಸರಿಗಳು ಎಡದಲ್ಲೂ ಇದೆ, ಬಲದಲ್ಲೂ ಇದೆ. ಆಸ್ ಎ ಹ್ಯೂಮನ್ ಬೀಯಿಂಗ್ ನೀವು ಒಳ್ಳೆಯದು ಎಲ್ಲ ಕಡೆ ಹೀರ್ಕೋಬೇಕು. ಸಾರಾಸಟ್ಟಾಗಿ ಏನನ್ನು ತಳ್ಳಿ ಹಾಕೋದಿರುತ್ತಲ್ಲ ಅಥವಾ ತಿರಸ್ಕರಿಸೋದಿರುತ್ತಲ್ಲ, ಅದು ಮನುಷ್ಯನನ್ನ ಅತ್ಯಂತ ಸೀಮಿತ ದೃಷ್ಟಿಕೋನ, ಸಂಕುಚಿತ ದೃಷ್ಟಿಕೋನಕ್ಕೆ ಒಳಪಡುತ್ತೆ. ಈ ಥರ ಹೇಳಿದರೆ ಕೆಲವರು ಬಹಳ ಜನ ಈ ಥರ ಸಾಧ್ಯವೇ ಇಲ್ಲ ಅಂತಕ್ಕಂಥ ವಾದ ಮಾಡ್ತಾರೆ. ಕರೆಕ್ಟ್. ನನಗದು ಸಾಧ್ಯ ಅಂತ ಅನ್ಸುತ್ತೆ. ನಾನು ಸಂತರ ಜೊತೆಗೂ ಸಂದರ್ಶನ ಮಾಡಿದ್ದೇನೆ, ಜೀವಿಸಿದ್ದೇನೆ. ಅತ್ಯಂತ ಹಾರ್ಡ್ ಕೋರ್ ಮಾರ್ಕ್ಸಿಸ್ಟ್ಗಳ ಜೊತೆ ಸಮಯ ಕಳೆದಿದ್ದೇನೆ, ಎಡಪಂಥೀಯ ವಿಚಾರಧಾರೆಗಳ ಜೊತೆ ಕಳೆದಿದ್ದೇನೆ. ಈ ಎರಡನ್ನೂ ನೋಡಿದಾಗ ಒಬ್ಬ ಲೇಖಕ, ಒಬ್ಬ ನಿರ್ದೇಶಕ ತುಸು ಎತ್ತರಕ್ಕೆ ಹೋಗಬೇಕು, ಮೇಲೆ ನಿಂತು ನೋಡಬೇಕು. ಆಗ ನಿಮಗೆ ಅವೆರಡನ್ನ ನೋಡೋ ಕ್ರಮ ಬದಲಾಗತ್ತೆ. ವೈಚಾರಿಕ ದೃಷ್ಟಿಯಿಂದ ನಾನು ಎಡಪಂಥೀಯ, ನೋ ಡೌಟ್. ತಾತ್ವಿಕವಾಗಿ ಅದಕ್ಕೆ ಯಾವ ಥರ ಟೀಕೆನವರು ಮಾಡಲಿ, ಎಡಚ, ಲದ್ದಿ ಜೀವಿ ಏನೇನೋ ಹೇಳ್ತಾರೆ. ಇವರು ಒಂದಷ್ಟು ಅವ್ರಿಗೆ ಹೇಳ್ತಾರೆ, ಆ ಥರದ ಏನಾದರೂ ಟೀಕೆಗಳು ಬರಲಿ. ಬಟ್ ನಾನು ಆಳದಲ್ಲಿ ನಿರೀಶ್ವರವಾದಿ. ಮನುಷ್ಯರಲ್ಲಿ ದೇವರನ್ನು ಕಂಡವನು, ಹಳ್ಳಿಯಲ್ಲಿ ದೇವರನ್ನು ಗುರುತಿಸೋ ಪ್ರಯತ್ನ ಮಾಡಿದವನು, ಸೇವೆ ನಿಜವಾದಂಥ ಭಕ್ತಿಯಿಂದ ನಂಬಿದವನು. ಅದು ತಪ್ಪು ಅಂತ ಯಾರಾದರೂ ಎಡಗಡೆಯವರು ಹೇಳಿದರೆ ನಾನು ಎಡಗಡೆಯವನಲ್ಲ ಆಗ. ಓಕೆ. ಆಮೇಲೆ ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತೀನಿ ನಿಮಗೆ. ಏನಂದರೆ ದೇವರು ನಿರಾಕಾರ ಅನ್ನುವಂಥದ್ದು ಅದು ಬಹಳ
ಉಪನಿಷತ್ ಹಂತದಲ್ಲಿ ಇದೆ. ಕಣ್ಣಿಗೆ ಕಾಣಿಸದ ಮತ್ತು ನಮಗೆಲ್ಲವನ್ನು ನಿಯಂತ್ರಿಸುವ ಯಾವುದೋ ಶಕ್ತಿ ಅನ್ನುವಂಥದ್ದು. ಆ ಶಕ್ತಿಯ ಹಂತದಲ್ಲಿ ನಾವು ಅದನ್ನು ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ದೀನಿ ನಾನು. ಅದನ್ನು ರೂಢಿಗತ ಮಾಡಿದ ತಕ್ಷಣ, ಕಂದಾಚಾರ ಆದ ತಕ್ಷಣ ಅದು ಅಪಾಯಕಾರಿ ಆಗ್ತಾ ಹೋಗುತ್ತೆ, ವಿಭಜನೆ ಮಾಡ್ತಾ ಹೋಗುತ್ತೆ. ಅದನ್ನು ನಾನು ವಿರೋಧಿಸ್ತೇನೆ. ಈ ಥರದ ನಿಲುವುಗಳಿದ್ದಾಗ ನಾವು ಎಡಗಡೆನೂ ಅಲ್ಲ ಬಲಗಡೆನೂ ಅಲ್ಲ, ಮನುಷ್ಯರ ಪರ, ಸಮಾಜದ ಪರ ಅಂತ ನನಗೆ ಸ್ಪಷ್ಟವಾಗಿ ಅನಿಸಿದೆ. ನಾನು ಊರಲ್ಲಿ ಇಷ್ಟು ಕೆಲಸ ಮಾಡುವಾಗ ಊರವರೆಲ್ಲ ದೇವರು ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಅವ್ರ ಜೊತೆ ಇರ್ತೀನಿ ಅಷ್ಟೇ. ಅಲ್ಲಿ ಚೇಷ್ಟೆ ಮಾಡಬಾರ್ದು. ಯಾಕ್ರಿ ಮಾಡ್ತೀರಾ, ಇದೆಲ್ಲ ನಾನ್ ಸೆನ್ಸ್ ಅದು. ನಾವು ದೇವರನ್ನ ತೆಗೆದು ಹಾಕಿದ್ರೆ ಆಲ್ಟರ್ನೇಟ್ ಏನ್ ಕೊಡಕ್ಕಾಗತ್ತೆ ನಿನ್ ಕೈಲಿ? ಪರ್ಯಾಯ ಏನಾದ್ರು ಕೊಡಕ್ಕಾಗತ್ತಾ ಬುದ್ಧಿಜೀವಿಗಳಿಗೆ? ಏನು ಕೊಡಕ್ಕಾಗಲ್ಲ. ಆದ್ರೆ ಸದ್ಗುಣಗಳನ್ನ, ಅಂತಃಕರಣವನ್ನ, ಮನುಷ್ಯ ಪ್ರೇಮವನ್ನ ಇಟ್ಕೊಂಡು ಎಲ್ಲರನ್ನೂ ಒಳಗೊಂಡು ಹೋಗಬೇಕು. ಹುಚ್ಚುಚ್ಚಾಗಿ ನಡ್ಕೊಂಡಾಗ ಬಲಪಂಥೀಯರು ನಾನು ಖಂಡಿಸಿದ್ದೇನೆ, ಎಡಗಡೆಯವರು ಹುಚ್ಚುಚ್ಚಾಗಿ ನಡೆದಾಗ ನಾನು ಖಂಡಿಸಿದ್ದೀನಿ. ಕರೆಕ್ಟ್. ಅದು ನನಗಿಷ್ಟ. ಅದರಿಂದ ನನಗೆ ಈ ವಿಭಜನೆಯಲ್ಲಿ ನಂಬಿಕೆನೇ ಇಲ್ಲ. ನಂಬಿಕೆ ಇಟ್ಕೊಂಡ್ರೆ ನೀವು ಏನು ನಮ್ಮ ಸಮಾಜದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಹಳ್ಳಿಗೆ ಹೋಗೋಕ್ಕಾಗಲ್ಲ, ಒಂದು ಶಾಲೆಗೆ ಹೋಗೋಕ್ಕಾಗಲ್ಲ, ಒಂದು ಸಾಮಾಜಿಕವಾಗಿ ಸಾಹಿತ್ಯಕ್ಕೋ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಈಗ ಹೇಳುವಾಗಲೂ ನಮ್ಮೊಳಗಿನ ನಂಬಿಕೆಗಳು ಗಟ್ಟಿಯಾಗಿರಬೇಕು, ತತ್ವಗಳು ಸರಿಯಾಗಿರಬೇಕು, ನಿಚ್ಚಳವಾಗಿರಬೇಕು. ಓಕೆ, ಅದು ನನಗಿದೆ. ನಾನು ಏನು ಮಾಡ್ತಿದ್ದೀನಿ ಅದು ಸರಿ ಇದೆ. ಅದು ಎಡವೂ ಅಲ್ಲ ಬಲವೂ ಅಲ್ಲ, ಮನುಷ್ಯ ಪರವಾದ್ದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.